ಮಾರಿಕಾಂಬ ದೇವಸ್ಥಾನ. ಮನೆಯಿಂದ ಬರಬೇಕಾದ್ರೆ ಕೆಲವೊಂದು ಪೂಜೆ ಸಾಮಾನು ಮನೆಯಲ್ಲಿ ತೊಗೊಂಡಿರಲಿಲ್ಲ, ಬ್ಲೌಸ್ ಪೀಸು ನಿಂಬೆಹಣ್ಣೆಲ್ಲ. ಅದಕ್ಕೆ ಇಲ್ಲಿ ಬಂದು ತೊಗೊಂಡೆ ದೇವಸ್ಥಾನ ಹತ್ರ. ನಾನು ದೇವಸ್ಥಾನಕ್ಕೆ ಹೊರಡೋಷ್ಟರಲ್ಲಿ 7:30 ಆಗಿತ್ತು. ದೇವಸ್ಥಾನ ಹತ್ರ ತಲುಪೋಷ್ಟರಲ್ಲಿ 7:45 ಆಗಿತ್ತು. ಯಾಕೆ ಲೇಟಾಗಿ ಹೋದೆ ಅಂದರೆ ಈವ್ನಿಂಗು ದೇವರಿಗೆ ಅಭಿಷೇಕ ಮಾಡ್ತಾರೆ. ಆ ಟೈಮಲ್ಲಿ ತುಂಬಾ ರಶ್ ಇರುತ್ತೆ ಅಂತ ನಾನು ದೇವಸ್ಥಾನಕ್ಕೆ ಸ್ವಲ್ಪ ಲೇಟಾಗೇ ಹೋದೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದೇವ್ರ ಮುಂದುಗಡೆ ಇರ್ತಕ್ಕಂಥ ಶೂಲ ಇಟ್ಟಿರ್ತಾರೆ, ತ್ರಿಶೂಲಕ್ಕೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗಿ ದೇವ್ರ ಹತ್ರ ಜನ ತುಂಬಾ ರಶ್ ಇತ್ತು. ರಶ್ ಅಂದರೆ ಅಷ್ಟು ಇವತ್ತು ರಶ್ ಇರಲಿಲ್ಲ. ನಮ್ಮ ಲಕ್ಕಿಗೆ ಏನಂದರೆ ಇವತ್ತು ತುಂಬ ಜನ ಕಡಿಮೆ ಇದ್ದರು, ಗುರುವಾರ ಆಗಿದ್ದರಿಂದ. ಅದಕ್ಕೆ ನಮಗೆ ಸ್ವಲ್ಪ ಫ್ರೀ ಆಗಿತ್ತು. ಹಾಗೆ ಇಲ್ಲಿ ದೀಪ ಮತ್ತು ಮಡ್ಲಕ್ಕಿ ತುಂಬೋದಕ್ಕೆಲ್ಲ ಪೂಜೆಗೆ ಅಂತ ರೆಡಿ ಮಾಡಿಕೊಂಡೆ. ನಾನು ಕ್ಯಾಮ್ರಾನ ಮಿಸ್ ಆಗಿ ಡೈರೆಕ್ಷನ್ ಚೇಂಜ್ ಮಾಡಿ ಇಟ್ಕೊಂಡಿದ್ದರಿಂದ ಪಿಕ್ ತುಂಬ ಸಣ್ಣ ಬಂದಿತ್ತು. ಹಾಗೆಯೇ ಮಡ್ಲಕ್ಕಿಗೆ ಈ ಥರ ಎಲ್ಲ ಹಾಕಿ ಗ್ರೀನ್ ಬಟ್ಟೆಯಲ್ಲಿ ಅಂದರೆ ಬ್ಲೌಸ್ ಪೀಸಲ್ಲಿ ಹಾಕಿ ನೀಟಾಗಿ ಕಟ್ಟಿ ದೇವ್ರ ಹತ್ರ ಹೋಗೋಣ ಅಂತೇಳಿ ದೇವ್ರ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿದೆ ದೇವರಿಗೆ. ಅಂದರೆ ನಾನು ಪೂಜೆ ಮಾಡೋ ಟೈಮಲ್ಲಿ ಕಡಿಮೆ ಜನ ಇದ್ದರು. ಡೈಲಿ ಒಂದೊಂದು ಟೈಮ್ ಹೆಂಗಂದರೆ ದೇವಸ್ಥಾನದಲ್ಲಿ ನಿಂತ್ಕೊಳೋದಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಅಂದರೆ ಇವತ್ತು ನಮ್ಮ ಲಕ್ಕಿಗೋ ಅಥವಾ ಏನೋ ಗೊತ್ತಿಲ್ಲ, ತುಂಬ ಕಡಿಮೆ ಜನ ಇದ್ದರು. ಸ್ವಲ್ಪ ನೀಟಾಗಿ ಪೂಜೆ ಮಾಡ್ಕೊಳೋದಕ್ಕೆಲ್ಲ ಸ್ವಲ್ಪ ಜಾಗನೂ ಸಿಕ್ತು, ಟೈಮು ಸಿಕ್ತು. ನೀಟಾಗಿ ಅರಿಶಿನ ಕುಂಕುಮ ಮತ್ತು ಹೂವು ಎಲ್ಲ ಹಾಕಿ ನೀಟಾಗಿ, ಅಂದರೆ ಕೆಲವೊಂದು ಟೈಮ್ ಅರಿಶಿನ ಕುಂಕುಮ ಹಚ್ಚೋದಕ್ಕೂ ನಮಗೆ ಜಾಗ ಸಿಗಲ್ಲ, ತುಂಬ ರಶ್ ಇರುತ್ತೆ. ಒಂದು ನಿಮಿಷ ಸಹ ನಾವು ದೇವ್ರ ಮುಖ ನೋಡೋದಕ್ಕೂ ಬಿಡೋದಿಲ್ಲ, ಅಷ್ಟು ರಶ್ ಇರುತ್ತೆ. ಇವತ್ತು ಯಾಕೋ ಗೊತ್ತಿಲ್ಲ ತುಂಬ ಖಾಲಿ ಇತ್ತು. ಹಾಗೆ ದೇವ್ರಿಗೆ ದೀಪ ಮಾಡಿದ್ದೆ, ಹರಕೆ ಕಟ್ಟಿದ್ದೆ. ನಾನು ದೇವ್ರಿಗೆ ಹರಕೆ ಕಟ್ಟಿದ್ದೆ, ಅದಕ್ಕೋಸ್ಕರ ದೇವ್ರಿಗೆ ದೀಪ ಮಾಡಿದ್ನಲ್ವ, ಆ ದೀಪ ಮತ್ತು ಮಡ್ಲಕ್ಕಿ ದೇವ್ರ ಮುಂದೆ ಇಟ್ಟು ಆರತಿನ ಮಾಡಿಕೊಂಡೆ ದೇವ್ರ ದೀಪದ್ದು. ದೇವರಿಗೆ ತಂಬಿಟ್ಟು ಆರತಿ ಎಲ್ಲ ಮುಗಿದ ನಂತರ ನಾನು ದೇವ್ರ ಹತ್ರಿಂದ ಅರಿಶಿನ ಕುಂಕುಮನ ತೊಗೊಂಡು ನನ್ನ ಹಣೆಗೆಲ್ಲ ಇಟ್ಕೊಂಡು ಹಾಗೆ ಪೂಜೆ ಮುಗಿಸ್ಕೊಂಡು ದೇವರಿಗೆ ಒಂದು 3 ರೌಂಡು ನಮಸ್ಕಾರ ಮಾಡಿಕೊಂಡೆ. 3 ರೌಂಡ್ ನಮಸ್ಕಾರ ಮಾಡಿಕೊಂಡು ಹಾಗೆ ದೇವ್ರದ್ದು ಒಂದು ವೀಡಿಯೋ ಮಾಡ್ಕೊಡೋಣ ಅಂತೇಳ್ಬಿಟ್ಟು ನೀಟಾಗಿ ಜನ ಯಾರೂ ಇರಲಿಲ್ಲ ಅಂತ ಒಂದು ವೀಡಿಯೋನು ಮಾಡಿಕೊಂಡೆ. ಹಾಗೆ ಮನೆ ಕಡೆ ಹೊರಡೋಣ ಅಂತ ನಾನು ಅಂದ್ಕೊಂಡು ಹೊರಗಡೆ ಬರೋದಕ್ಕೆ ರೆಡಿ ಆದೆ. ಅಷ್ಟರಲ್ಲಿ ಸಾಯಿಬಾಬಾ ದೇವರು, ಇವತ್ತು ಯಾಕೆ ಅಂದರೆ ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ದೇವರು ಮಾರಿಕಾಂಬ ದೇವಸ್ಥಾನಕ್ಕೆ ತೊಗೊಂಬಂದು ದೇವ್ರ ದರ್ಶನ ಮುಗಿಸ್ಕೊಂಡು ಅಂದರೆ ಈ ಏರಿಯಾದಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾರೆ. ಮತ್ತು ನಾವು ಹೊರಡೋದಕ್ಕೆ ಹೋಗೋದಕ್ಕೆ ಮುಂಚೆನೇ ದೇವರು ಬಂತು ಒಳಗಡೆ. ಹಾಗೆ ಸಾಯಿಬಾಬಾ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಸಹ ದೇವ್ರ ದರ್ಶನ ಮುಗಿಯೋ ತನಕ ನಾವು ವೆಯ್ಟ್ ಮಾಡಿದ್ವಿ. ಬಾಬಾ ಅವರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ನಾವು ಹೆಚ್ಚು ಕಡಿಮೆ ನಮಗೆ 8 o'clock ಆಗಿತ್ತು. ನಾನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮನೆ ಕಡೆ ಹೊರಡೋಷ್ಟರಲ್ಲಿ ತಂಬಿಟ್ಟಲ್ಲಿ ಒಂದು ದೀಪ ಉರಿತಿತ್ತು, ಒಂದು ದೀಪ ಆರೋಗಿತ್ತು, ಟೈಮ್ ಆಗಿತ್ತು ಅಂತ ನಾವು ಹಾಗೆ ಬಂದುಬಿಟ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಇನ್ನಷ್ಟು ವೀಡಿಯೋ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆಯೇ ಮನೆಗೆ ಬಂದೆ. ಅದನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.